ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಅವರಲ್ಲಿ ಹೋಗಿ ಸೇರಿರ್ಬೇಕು. ಅಲ್ಲ ಅತ್ತೆ, ನನಗೊಂದು ವಿಷಯ ಅರ್ಥ ಆಗ್ತಿಲ್ಲ. ನಾನು ನಿಮ್ಮನ್ನ ಅವತ್ತು ಕೇಳಿದ್ದೆ, ಗೌತಮ್ ಅವರು ಎಲ್ಲಾನು ಬಿಟ್ಟು ಈ ವಠಾರದಲ್ಲಿ ಕ್ಯಾಬ್ ಡ್ರೈವರ್ ಆಗಿ ಯಾಕೆ ಕೆಲಸ ಮಾಡ್ತಿದ್ದಾರೆ? ಅವರು ನಿಮ್ಗಳ ಜೊತೆ ಆರಾಮಾಗಿರ್ಬೋದಲ್ವಾ ನಿಮ್ಮನ್ನ ನೋಡ್ಕೊಂಡು? ಈಗ ನೋಡಿ, ನಿಮಗ್ ತೊಂದರೆ, ಅಜ್ಜಿಗೆ ತೊಂದರೆ, ಎಲ್ರಿಗೂ ತೊಂದರೆ ಅಲ್ವಾ? ನಾನು ಅವತ್ತೇ ನಿನ್ಗೆ ಹೇಳಿದ್ದೀನಿ, ಈ ಪ್ರಶ್ನೆಗೆ ನನ್ನ ಹತ್ರ ಉತ್ತರ ಇಲ್ಲ. ನೀನು ಇದನ್ನ ಅವನ ಹತ್ರನೇ ಮಾತಾಡಿ ಅವನ ಹತ್ರನೇ ಉತ್ತರ ಪಡ್ಕೊ. ಯಾಕೆ ಎಲ್ಲಿದ್ದೀರಾ, ಯಾಕೆಲ್ಲನೂ ಬಿಟ್ಟು ಬಂದಿದ್ದೀರಾ ಅಂತ ಕೇಳೋಣ ಅಂದ್ರೆ ನಾನು ಯಾಕೆ ಅವ್ರನ್ನ ಬಿಟ್ಟು ಬಂದೆ ಅಂತ ಕೇಳ್ತಾರೆ. ಅದಕ್ಕೆ ನಾನು ಉತ್ತರ ಕೊಡೋಕ್ಕೂ ಆಗ. ಸರಿ ಹೋಗ್ಲಿ, ಆ ವಿಷಯ ಬಿಡಿ. ಅಜ್ಜಿ ಬಗ್ಗೆ ಹೇಳಿ. ಅಜ್ಜಿಗೆ ಏನಾಗಿದೆ? ಅವ್ರ ಕಂಡೀಷನ್ ಹೇಗಿದೆ? ಅವ್ರಿಗೆ ತುಂಬಾನೇ ಹುಷಾರಿಲ್ಲಮ್ಮ, ತುಂಬಾ ಸೀರಿಯಸ್ ಆಗಿದೆ. ಈಗ್ಲೂ ಆಗ್ಲೂ ಅನ್ನೋ ತರ ಇದ್ದಾರೆ. ಕಂಡೀಷನ್ ತುಂಬಾ ಸೀರಿಯಸ್ ಆಗಿದೆ. ಯಾವಾಗ ಏನ್ ಬೇಕಾದ್ರೂ ಆಗ್ಬಹುದು, ಏನು ಹೇಳೋದಕ್ಕಲ್ಲಮ್ಮ. ಏನ್ ಹೇಳ್ತಿದ್ದೀರ? ಅವ್ರನ್ನ ಅಂತ ಪರಿಸ್ಥಿತಿಯಲ್ಲಿ ಒಬ್ರೇ ಬಿಟ್ಟು ನೀವ್ಯಾಕೆ ಬರೋದಕ್ಕೆ ಹೋದ್ರಿ? ಈ ವಿಷಯ ಫೋನ್ ಮಾಡಿ ತಿಳಿಸ್ಬೋದಾಗಿತ್ತಲ್ವಾ? ಅದು ಖುದ್ದಾಗಿ ನಾನೇ ನಿನ್ನ ಹತ್ರ ಒಂದು ವಿಷಯ ಮಾತಾಡೋದಿತ್ತು, ಅದಕ್ಕೆ ಬಂದೆ. ನಿನ್ನಿಂದ ಒಂದು ಸಹಾಯ ಆಗ್ಬೇಕಮ್ಮ. ಹೇಳಿರುತ್ತೆ, ನಾನೇನ್ ಮಾಡ್ಬೇಕು? ನೀನ್ ದೊಡ್ಡ ಮನ್ಸು ಮಾಡ್ಬೇಕು. ನಾನ್ ದೊಡ್ಡ ಮನ್ಸು ಮಾಡ್ಬೇಕು? ನಂಗೆ ಅರ್ಥ ಆಗ್ತಿಲ್ಲ. ಏನ ಅಜ್ಜಿ ವೃದ್ಧಾಶ್ರಮದಲ್ಲಿದ್ದಾರಾ? ಏಯ್, ಏನು ಹೇಳ್ತಾ ಇದೀಯಾ? ನನ್ನ ಮಗನೇ, ಬೇಕಾದ್ರೆ ಒಂದು ವೃದ್ಧಾಶ್ರಮನ ಕಟ್ಸೋಷ್ಟು ತಾಕತ್ತಿದೆ ಅವ್ರಿಗೆ. ಅವ್ರಿಗೇನು ಮಾಡಕ್ ಬೇರೆ ಕೆಲಸ ಇಲ್ವಾ? ಸುಮ್ಮನೆ ಬೆಳಗ್ಗೆ ಬೆಳಗ್ಗೆ ಫೋನ್ ಮಾಡಿ ತಲೆ ತಿನ್ಬೇಡ. ಇಡ ಫೋನು. ಅಪ್ಪ, ಹಲೋ, ನನ್ನ ಮಾತನ್ನ ನಂಬೋ. ಒಂದು ಕೆಲಸ ಮಾಡ, ನಿಂಗೆ ನಂಬಿಕೆ ಇಲ್ಲ ಅಲ್ವಾ? ನೀನೇ ಬಂದು ಆಶ್ರಮದಲ್ಲಿ ನೋಡ್ಬಿಡಲ್ಲೇ. ಅಪ್ಪ, ಸತ್ಯವಾಗ್ಲೂ ನಾನು ಹೇಳ್ತಾ ಇರೋದು ಸತ್ಯ ಕಣ. ನೀನು ಬಂದು ನೋಡೋ, ನಿನಗೆ ನಂಬಿಕೆ ಬರುತ್ತೆ. ಅಲ್ಲ ಗೆಳೆಯ, ಈ ವಿಷಯದಲ್ಲಿ ಯಾರಾದರೂ ತಮಾಷೆ ಮಾಡ್ತಾರೇನ? ವಿಷಯ ಸೀರಿಯಸ್ ಆಗಿದೆ, ಸ್ವಲ್ಪ ಸೀರಿಯಸ್ ಆಗಿ ತಗೊಳ್ಳ. ಆಯ್ತು ಬಿಡಪ್ಪ, ನಾನು ಅಜ್ಜಿ ಹತ್ರ ಫೋನಲ್ಲಿ ಮಾತಾಡ್ಕೊತೀನಿ. ಇದು ಫೋನ್. ಏನು ಇದು ಫೋನೆಲ್ಲ ಮಾಡಬೇಡ ಕಣ. ಯಾರಿಗೆ ಅಂತ ಫೋನ್ ಮಾಡ್ತೀಯಾ? ಅಜ್ಜಿಗೆ ಮಾಡ್ತೀಯಾ? ಮಾಡಿ ನೋಡು, ಸ್ವಿಚ್ ಆಫ್ ಅಂತ ಬರುತ್ತೆ. ಅಪ್ಪ, ಇಮಿಡಿಯೇಟ್ ಆಗಿ ನೀನೇ ಇಲ್ಲಿಗೆ ಬರ್ಬೇಕಣ. ಅದಕ್ಕೆ ವಿಷಯ ಗೊತ್ತಾಗ್ತಿದ್ದಂಗೆ ನಿನಗೆ ನಾನು ಫೋನ್ ಮಾಡಿದ್ದು. ಬೇಗ ಬಾರೋ. ಸರಿ, ಇಬ್ರು ಒಟ್ಟಿಗೆ ಹೋಗ್ಬರೋಣ. ಇಲ್ಲ ಅಪ್ಪ ತಂದೆ, ಪ್ರಾಬ್ಲಮ್ ಇರೋದೇ ಇಲ್ಲಿ ಕಣ. ನಿನ್ ಜೊತೆ ಆಶ್ರಮಕ್ಕೆ ಬರ್ಬೇಕಾಗಿರೋದು ನಾನಲ್ಲ. ಇನ್ಯಾರು ಬರ್ಬೇಕಂತೆ? ಅತ್ತಿಗೆ. ಅಂದ್ರೆ ಪಾಪ ತುಂಬಾ ಆಸೆ ಪಡ್ತಾ ಇದಾರೆ ಕಣ. ನಿನ್ನ ಅತ್ತಿಗೆನವರು ಜೋಡಿ ಮೇಲೆ ನೋಡ್ಬೇಕಂತೆ ಕಣ. ಅರ್ಥ ಮಾಡ್ಕೊಳ್ಳೋ. ಪಾಪ ಅಜ್ಜಿ ಸೀರಿಯಸ್ ಆಗಿದ್ದಾರೆ ಕಣ. ಏಯ್, ಏನ್ ಹೇಳ್ತಾ ಇದೀಯಾ? ಅಷ್ಟೊಂದು ಸೀರಿಯಸ್? ಹೂ ಕಣ ಗೆಳೆಯ, ಅದಕ್ಕೆ ನಾನು ಆಗ್ಲಿಂದ ಬಡ್ಕೋತಾ ಇರೋದು. ನೋಡೋ, ತಡ ಮಾಡ್ಬೇಡ. ನೀನು ಅತ್ತಿಗೆ ಇಬ್ರಲ್ಲಿ ಹೋಗ್ಬಿಡ್ರಪ್ಪ. ಅಮೃತಧಾರೆ